ಸೀನಿಯರ್ ಮಿಸ್ತ್ರಿಗೆ ಇವತ್ತಿನ ದಿವಸ ನಾವು ಒಂದು 70 ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿಕೊಂಡಿದ್ದೇವೆ. ತೊಂದರೆಗಳು ಆಗ್ತಾ ಇದಾವೆ ನಮ್ಮ ಕಾರ್ಮಿಕರಿಗೆ. ಮೊದಲೇ 3 ವರ್ಷದಿತ್ತು, ಈಗ 1 ವರ್ಷದ ಮಾಡಿದ್ದಾರೆ. ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ 3 ವರ್ಷದ ನಮ್ಗೆ ಮಾಡಿಕೊಡ್ಬೇಕು. ಅವ್ರು 1 ವರ್ಷ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆದ್ರೆ ನಮ್ಮ ಕೈಗೆ ಕಾರ್ಡ್ ನಮ್ಮ ಕೈಗೆ ಬರುವ ಮಠ ಅಂದ್ರೆ 3 ತಿಂಗಳು ಆಗಾಕತ್ತಿತ್ತು. ಬೇಡಿಕೆ ಅಂದ್ರೆ ಬಹುದಿನಗಳ ಬೇಡಿಕೆ. ಎಲ್ಲರಿಗೂ ಮನೆ ಕಟ್ಕೊಡ್ತೀವಿ, ನಮ್ಮೆಲ್ಲ ಕಾರ್ಮಿಕರಿಗೆ ಮನೆ ಇರಾಕ ಮನೇನೇ ಇಲ್ಲ. ಬಟ್ ಏನಾದ್ರು ಒಂದು ಆಸರೆ ನಮ್ಮ ಕಾರ್ಮಿಕರಿಗೆ ಮಾಡಿಕೊಡ್ಬೇಕಂತೇಳಿ ಅದೇ ರೀತಿಯೊಳಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಸಂತೋಷ್ ಲಾಡ್ ಸಾಹೇಬ್ರಿಗೆ ಕರ್ಸಿ ಅವ್ರ ಕಡೆಯಿಂದ ಉದ್ಘಾಟನೆ ಮುಖಾಂತರ ಇಲ್ಲೇ ಹುಬ್ಳಿ ಒಳಗ ದರ್ಗಾದ್ ಬಾಜು ಒಂದು ಪ್ಲೇಸ್ ಫಿಕ್ಸ್ ಮಾಡತ್ತೀವಿ. ಮುಂದಿನ ನಿರ್ಮಾದ ಸಂತೋಷ್ ಲಾಡ್ ಸಾಹೇಬ್ರನ್ನ ವೇದಿಕೆ ಕರೆಸಿ ನಿಮ್ಮ ಬೇಡಿಕೆ ಏನೇನದಾವಲ್ಲ ಪ್ರತಿಯೊಂದು ಸಾಹೇಬ್ರ ಕಡೆಯಿಂದ ಅಲ್ಲೇ ಘೋಷಣೆ ಮಾಡುವಂತದನ್ನ ನಾವೊಂದು ದಿಟ್ಟ ನಿರ್ಧಾರ ತಗೊಂಡಿವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂತಹ ಸೀನಿಯರ್ಸ್ ಮಿಸ್ತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಎಲ್ಲ ನಾವು ನಮ್ಮ ನಿರೀಕ್ಷೆಯಂತೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟರು. ನಾವು ಕರೆದಂತ ಎಲ್ಲ ಅತಿಥಿಗಳು ಆಗಲಿ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸ್ತ್ರಿಗಳಿಗೆ ಕೂಡಿಸಿ ಇವತ್ತಿನ ದಿವಸ ನಾವು ಒಂದು 70 ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿಕೊಂಡಿದ್ದೇವೆ. ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಮಿಸ್ತ್ರಿ ಒಂದು 200 ಆಗಲಿ ಅಥವಾ 250 ಆಗಲಿ ಸೀನಿಯರ್ ಮಿಸ್ತ್ರಿಗೆ ಕರೆಸಿ ನಾವು ಸನ್ಮಾನ ಮಾಡ್ಬೇಕಂತೇಳಿ ನಮ್ಮ ನಿರೀಕ್ಷೆ ಇದೆ. ತಾವೆಲ್ಲರ ಸಹಕಾರದಿಂದ ನಾವು ಮಾಡುವಂತ ಪ್ರಯತ್ನದಲ್ಲಿ ಕೂಡ ಇದ್ದೇವೆ. ಈಗ ಕನಿಷ್ಠ ನಾವು ಒಂದು 500 ಕಾರ್ಡ್ಗಳನ್ನು ಮಾಡಿದ್ದೇವೆ ಸರ್. ಅರ್ಜಿ ಕೊಟ್ಟಿದ್ದೇವೆ. ಅದಕ್ಕೆ ಹೊಸ ಕಾರ್ಡ್ ಮಾಡಿಸ್ಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಫ್ಯಾಮಿಲಿ ಫೋಟೋಸ್ ಕೂಡ ಇದಕ್ಕೆ ಬೇಕಾಗುತ್ತದೆ. ಸರ್ ಪ್ರಯತ್ನ ಮಾಡ್ತೀವಿ ಸರ್. ಯಾಕಂದ್ರೆ 60 ವರ್ಷ ಆದ ನಂತರ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದು ಹಳೆಯ ಪದ್ಧತಿ ಆಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಯಾವುದೋ ಒಂದು ಕಾರ್ಡನ್ನು ಲೇಬರ್ ಕಾರ್ಡ್ ಆಗ್ಲಿ ಅಷ್ಟು ಸೌಲಭ್ಯ ಇಲ್ಲ ಅಂದ್ರು ಅನುಕೂಲ ಇದ್ದಂತ ಒಂದು ಕಾರ್ಡ್ಗಳನ್ನು ಮಾಡಿ ಕೊಡ್ಬೇಕಂತೇಳಿ ನಾನು ಕಾರ್ಮಿಕರ ಇಲಾಖೆ ವತಿಯಿಂದ ನಾನು ಕೇಳ್ಕೊಳ್ತೇನೆ ಅವ್ರಿಗೆ. ಅದ್ರ ಬಗ್ಗೆ ಏನನ್ನಾಕೇನ್ರಿ ನಮ್ಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದಾವೆ ನಮ್ಮ ಕಾರ್ಮಿಕರಿಗೆ. ಮೊದಲೇ 3 ವರ್ಷದಿತ್ತು, ಈಗ 1 ವರ್ಷದ ಮಾಡಿದ್ದಾರೆ. ಅದು ಯಾವ್ದ್ರ ಸಲುವಾಗಿ ಮಾಡಿದ್ದಾರೆ ಅವ್ರಿಗೆ ಗೊತ್ತದು. ಅದರಿಂದ ಏನು ಸಮಸ್ಯೆಗಳು ಇದೆ ಅದು ನಮ್ಮ ಲಾಡ್ ಸಾಹೇಬ್ರಿಗೆ ಗೊತ್ತು, ನಮ್ಮ ಕಾರ್ಮಿಕ ಮಿನಿಸ್ಟ್ರಿಗೆ ಗೊತ್ತು. ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ 3 ವರ್ಷದ ನಮ್ಗೆ ಮಾಡಿಕೊಡ್ಬೇಕು. ಅವ್ರಿಗೆ 3 ವರ್ಷದ ಯಾಕೆ ಮಾಡಿಕೊಡ್ಬೇಕಂದ್ರೆ 1 ವರ್ಷ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆದ್ರೆ ನಮ್ಮ ಕೈಗೆ ಕಾರ್ಡ್ ನಮ್ಮ ಕೈಗೆ ಬರುವ ಮಠ ಅಂದ್ರೆ 3 ತಿಂಗಳು ಆಗಾಕತ್ತೈತೆ. ಅದ ಉಳಿತ 7 ತಿಂಗಳ. ಅದು 7 ತಿಂಗಳೊಳಗೆ ಸಮಯ ಇರುದಿಲ್ಲ. ಹಾಗೂ ಪದೇ ಮನುಷ್ಯ ಬೇಜಾರಾಗ್ತೈತೆ. ಕಾರ್ಮಿಕರಿಗೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು. ಆ ರೀತಿ ಬಹಳ ತೊಂದರೆಗಳು ಆಗ್ತಾ ಇದಾವೆ. ನಮ್ಗೆ ಕಾರ್ಮಿಕರಿಗೆ ಮತ್ತೊಂದು ದೊಡ್ಡ ಬೇಸರ ಏನಪ್ಪಾ ಅಂದ್ರೆ ಕಾರ್ಡ್ ನಮ್ಗೆ 3 ತಿಂಗಳು ಬಿಟ್ಟು ನಮ್ಗೆ ಕೈಯಾಗ ಸಿಗಾಕತ್ತೈತೆ ರಿಜಿಸ್ಟರ್ ಕೊಟ್ಟ ಮೇಲೆ. ಅದೇ ಅವರು 1 ತಿಂಗಳಾಗ ನಮ್ಗೆ ಕಾರ್ಡ್ ನಮ್ಗೆ ಕೊಳ್ಳಿ ರಿನ್ಯೂವಲ್ ಮಾಡಿ ನಾವು 1 ವರ್ಷಕ್ಕೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ಒಪ್ಕೋತೀವಿ ಅವ್ರ ಕಂಡೀಷನ್ಗೆ. ಮತ್ 3 ತಿಂಗಳ ಒಮ್ಮೆ ನಾವು 4 ತಿಂಗಳು ಆಗ್ತಾ ಇದೆ ರಿನ್ಯೂವಲ್ ಕೊಟ್ರೆ. ಆದ್ರೆ ಹಂಗ 3 ತಿಂಗಳ 4 ತಿಂಗಳಿಗೆ ನಾವು ಕೊಡ್ತೇವೆ ಅಂದ್ರೆ ನಮ್ಗೆ 3 ವರ್ಷದ ರಿನ್ಯೂವಲ್ ಮಾಡ್ಕೊಡ್ಬೇಕಂತೇಳಿ ನಾವು ಕಾರ್ಮಿಕ ಇಲಾಖೆಗೆ ಕೇಳ್ಕೊಳ್ತೇವೆ. ಬೇಡಿಕೆ ಅಂದ್ರೆ ಬಹುದಿನಗಳ ಬೇಡಿಕೆ. ಎಲ್ಲರಿಗೂ ಮನೆ ಕಟ್ಕೊಡ್ತೀವಿ, ನಮ್ಮೆಲ್ಲ ಕಾರ್ಮಿಕರಿಗೆ ಮನೆ ಇರಾಕ ಮನೇನೇ ಇಲ್ಲ. ಇದ ಒಂದು ಬಹುದಿನದ ಬೇಡಿಕೆ ಐತಿ. ನಮ್ಮ ಇದ್ದಂತ ಇವತ್ತಿನ ಸರ್ಕಾರ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತೈತಿ. ನಮ್ಗ ಅಂತಲ್ಲ, ಇಡೀ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಒಂದು ನೆರಳಿನ ವ್ಯವಸ್ಥೆ, ಮನಿ ವ್ಯವಸ್ಥೆ ಇಲ್ಲಪ್ಪ ಅಂದ್ರು ಒಂದು 20-30 ಒಂದು ಸೈಡ್ ಕೊಟ್ರು ಕೂಡ ನಾವು ಕಟ್ಟಿಸ್ಕೊಳಕ್ ನಾವು ಸಿದ್ಧದೇವೆ. ಅದಕ್ಕೆ ಒಟ್ಟು ಏನಾದ್ರು ಒಂದು ಆಸರೆ ನಮ್ಮ ಕಾರ್ಮಿಕರಿಗೆ ಮಾಡಿಕೊಡ್ಬೇಕಂತೇಳಿ ನಾನು ಇದು ವೇದಿಕೆ ಮುಖಾಂತರ ಅವರಲ್ಲಿ ಕೇಳ್ಕೊತೇನೆ. 60 ವರ್ಷ ನಂತರ ನಮ್ಮ ಕಟ್ಟಡ ಕಾರ್ಮಿಕರು ರಿಟೈರ್ಮೆಂಟ್ ಆಗ್ತಾರೆ. ಅವ್ರಿಗೆ ಪ್ರತಿ ತಿಂಗಳಿಗೆ 3,000 ಅಂತೇಳಿ ಪಿಂಚಣಿ ಸರ್ಕಾರದಿಂದ ಬರ್ತೈತೆ. ಈ ಪಿಂಚಣಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತೇಳಿ ನಾವು ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮ ಒಂದು ಬೇಡಿಕೆ ಇದೆ.
ಈ ಬೇಡಿಕೆಯನ್ನು ಬೇಗನೆ ಈಡೇರಿಸಬೇಕಂತೇಳಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಮತ್ ಮುಂದ ಹಿಂದೆ ಎಲ್ಲ ಮಾಡಿದ್ದು ಮೆಲಕ್ ಹಾಕಕ್ಕ ನಿಮ್ಗೆಲ್ಲರಿಗೂ ಸನ್ಮಾನ ಇಟ್ಕೊಂಡಿದ್ದ ನಮ್ ಕಾಜಾ ಅವ್ರದ ಮತ್ತ ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಇವರೆಲ್ಲ ಕೂಡಿ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಮೊದಲು ನಾವೇನಾದ್ರೂ ಒಂದು ಹೆಜ್ಜೆ ಇಡ್ಬೇಕಂದ್ರ ನಮ್ಮ ಹಿಂದೆ ಹಿರಿಯರು ಏನ್ ದುಡ್ದಾರಲ್ಲ ಅವ್ರಿಗೆ ನಾವು ಸನ್ಮಾನ ಮಾಡಿ ಇಲ್ಲಿಂದ ನಾವು ಮುಂದಿನ 2ನೇ ಹೆಜ್ಜೆ ಇಡೋಣ. ಈಗ ಮಾಡ್ತಕ್ಕಂಥವ್ರಿಗೆ ಅದೇ ರೀತಿಯೊಳಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಸಂತೋಷ್ ಲಾಡ್ ಸಾಹೇಬ್ರಿಗೆ ಕರ್ಸಿ ಅವ್ರ ಕಡೆಯಿಂದ ಉದ್ಘಾಟನೆ ಮುಖಾಂತರ ತಮ್ಗೆಲ್ಲರಿಗೆ ಸನ್ಮಾನ ಅಂತ ಇಟ್ಕೊಂಡಿದ್ವಿ. ಅದೇನೋ ಆಗಿ ಸಾಹೇಬ್ರದ್ದು ಕಾರ್ಯಕ್ರಮ ಅಲ್ಲಿ ಅಧಿವೇಶನ ಬಂದು ಏನೋ ಬಂದು ನಮ್ಗೆ ಟೈಮ್ ಫಿಕ್ಸ್ ಅಲ್ಲರ್ಕ ಇದ್ರೊಳಗ ಮಾಡತ್ತೀವಿ. ಸೊ ಮುಂದಿನ ದಿನಮಾನದಾಗ ಇಲ್ಲೇ ಹುಬ್ಳಿ ಒಳಗ ದರ್ಗಾದ್ ಬಾಜು ಒಂದು ಪ್ಲೇಸ್ ಫಿಕ್ಸ್ ಮಾಡತ್ತೀವಿ. ಮುಂದಿನ ದಿನಮಾನದಾಗ ಸಂತೋಷ್ ಲಾಡ್ ಸಾಹೇಬ್ರನ್ನ ವೇದಿಕೆ ಕರೆಸಿ ನಿಮ್ಮ ಬೇಡಿಕೆ ಏನೇನದಾವಲ್ಲ ಪ್ರತಿಯೊಂದು ಸಾಹೇಬ್ರ ಕಡೆಯಿಂದ ಅಲ್ಲೇ ಘೋಷಣೆ ಮಾಡುವಂಥದ್ದನ್ನ ನಾವೊಂದು ದಿಟ್ಟ ನಿರ್ಧಾರ ತಗೊಂಡಿವಿ. ನಿಮ್ಮೆಲ್ಲರ ಜೊತೆಗೂ ಹಗಲಿ ರಾತ್ರಿ ನಾವು ದುಡಿಯಾಕ ತಯಾರಿದ್ದೇವೆ ಅಂತ ಹೇಳಿ ಇಷ್ಟೊತ್ತವರೆಗೂ ನನಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನಾನು ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಾದಂತ ಖಾಜಾ ಅವರು ಹಾಗೂ ನಮ್ಮ ಅಧ್ಯಕ್ಷನೇ ಆದಂತ ಪ್ರಿಯಾಂಕಾ ಅವರು, ಆಮೇಲೆ ಸಲೀಂ ಸುಳ್ಕೆ ಸಾಹೇಬರು, ನಮ್ಮ ನದಾಬ್ ಸಾಹೇಬರು, ನಮ್ಮ ಕಾರ್ಪೊರೇಟರ್ ಹುಬ್ಳಿದು ಅರ್ಜುನ್ ಪಾಟೀಲ್ ಅವರು, ಆಮೇಲೆ ರಮೇಶ್ ಸಾಹೇಬರು, ಆಮೇಲೆ ಹಕೀಂ ಸಾಹೇಬರು, ಆಮೇಲೆ ರೇಷ್ಮಾ ಅವರು ಮೇಡಮ್, ಆಮೇಲೆ ನಮ್ಮ ಬಹಳ ಆತ್ಮೀಯ ಸಹೋದರ ಅವ್ರಿಗೂ ನನ್ನ ಸ್ವಾಗತ. ಆಮೇಲೆ ಇಲ್ಲಿ ಸಾಹೇಬ್ರಿಗೂ ನಮ್ಮ ಸ್ವಾಗತ. ಏನ ತತ್ವ ಮಸಿ ಮಾಡಿರಲ್ಲ, ನಾನು ಏನೈತಿ ನಮ್ಮವ್ವ ಸಣ್ಣವ ಈಗ ನನ್ನ 54 ವರ್ಷ, ನಾ 14 ವರ್ಷ ಮೊದಲೇ ಮೇಸ್ತ್ರಿ ಇದ್ದಿದ್ದಿಲ್ಲ, ನಾ ಗೌಂಡಿ ಇದ್ದೆ. ನಮ್ಮವ್ವ ಗೌಂಡಿ ಕೆಲಸ ಕಳ್ಸಿದ್ಲು. ಆಮೇಲೆ ಶಾಲಿ ಗಿಲಿ ಕಲ್ಕೊಂತ ಈ ಮಟ್ಟಕ್ಕೆ ಬಂದ್ವಿ. ಈ ಏನ್ ಅನ್ನೋದು ಕಾರ್ಮಿಕರ ಬಗ್ಗೆ ನನಗೆ ಗೊತ್ತಿದೆ. ನಮ್ಮ ಮೇನ್ ಇಂಪಾರ್ಟೆಂಟ್ ಪರ್ಸನಲ್ ಹಾಗೂ ನಮ್ಮ ಮಿನಿಸ್ಟರ್ ಆದಂತ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಸಾಹೇಬರು, ಆಮೇಲೆ ಇವರು ಡ್ಯಾಡಿ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅವರು, ಒಂದು ಆತ್ಮೀಯರು. ಅವ್ರಿಗೂ ಏನಾರ ಇದು ಕಾರ್ಮಿಕ ಬಗ್ಗೆ ಏನಾರ ಇದ್ರು ನಾನು ಆಗಲಿ ನಮ್ಮ ಸಂತೋಷ್ ಲಾಡ್ ಸಾಹೇಬರ ಖಾಸ್ ಅಂತ, ಆಮೇಲೆ ಅದಕ್ಕೆ ಮೇನ್ ಸೂತ್ರಧಾರ ಸಂತೋಷ್ ಲಾಡ್, ಮತ್ತೊಂದು ಸೂತ್ರಧಾರ ಅನಿಲ್ ಕುಮಾರ್ ಪಾಟೀಲ್ ಸಾಹೇಬ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಿಂಗಾಗಿ ನಾ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನಾನು ಆಕ್ಚುಲಿ ನನಗೂ ಅಲ್ಲಿ ಕುಂದ್ರಿಸಿ ಸನ್ಮಾನ ಮಾಡ್ಬೇಕು ಇವ್ರು, ಯಾಕಂದ್ರೆ ನಾನು ಗೌಂಡಿ ಕೆಲಸ ಮಾಡೇನಿ. ಇಲ್ಲಿ ಆ ದೇವರ ಮೇಲೆ ಬಿಟ್ಟಿದ್ದು ಎಲ್ಲಾ ದೇವರ ಒಂದ ನಮ್ಗೆ. ನಮ್ಮ ಸಿದ್ದರ ಅಜ್ಜ ಆಗಲಿ, ಹಜರತ್ ಸೈಯದ್ ಫತೇಹ್ ಶಾ ವಲಿ ಬಾಬಾ ಆಗಲಿ, ಎಲ್ಲಾರ ನಿಮ್ಮಂತವ್ರು ಎಲ್ಲಾ ಆಶೀರ್ವಾದದಿಂದ ಸಣ್ಣ ಪುಟ್ಟ ಅದೇನ. ಈಗಾದ್ರು ಏನ್ ಆಶೀರ್ವಾದ ಮಾಡ್ಬೇಕ, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮಾಡ್ಬೇಕ, ಅರ್ಜುನ್ ಪಾಟೀಲ್ ಅವ್ರ ಡ್ಯಾಡಿ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಮಾಡ್ಬೇಕು. ನನಗೆ ಇನ್ನೂ ಮಠ 25 ವರ್ಷ ಆತ ಏನ್ ಮಾಡಿಲ್ಲ, ಮುಂದ್ ಮಾಡ್ತಾರಂತ ಭರವಸೆ ಇಟ್ಟೀನಿ. ಅವಾಗ ಮಠ ಮ್ಯಾಲೆ ಹೋಗಿ ಬಿಟ್ಟಿರ್ತೇನೆ. ಮೊನ್ನೆ ಲಾಡ್ ಸಾಹೇಬ್ರು ಹೇಳಿದ್ರು ನನಗ, ಸರ್ ಏನ್ ಮಾಡ್ತೀರಿ ಸರ್ ಅಂತ ಹೇಳಿದಿ, ಏನಾರ ಮಾಡೋಣಂದ್ರ ಈಗ ನನಗೂ ವಯಸ್ಸಾಗಾಕ್ ಬಂತ. ಈಗ ನಗಬೇಡ್ರಿ, ನಾ ಇದ್ದಿದ್ದಿಲ್ಲ ಆತೀನಿ. ಲಾಡ್ ಸಾಹೇಬ್ರು ಹೇಳಿದ್ರೆ ನಮ್ಮ ಅನಿಲ್ ಪಾಟೀಲ್ ಸಾಹೇಬ್ರು ಏನಾರ ಮಾಡ್ತೀನಿ ಅಂದ್ರೆ ನೋಡೋಣ. ಆ ಸಿದ್ದರಾಡ ಅಜ್ಜಾನು ಮತ್ತ ಹಜರತ್ ಸೈಯದ್ ಫತೇಹ್ ಶಾ ಅವ್ರ ಕರಣೆ ಬಂದ್ ಏನಾರ ಮಾಡ್ಲಿ, ಇಲ್ಲಾದ್ರ ಐತಿ ನಮ್ದು. ನಮ್ಮ ಮಂದಿದ್ದಾರೆ ಹಗಲೂರು ಶರ್ಮ ಪಟ್ಟ ಈ ಸಂಘ ರಿಜಿಸ್ಟರ್ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಹೃದಯದಿಂದ ನಾ ಧನ್ಯವಾದ ಹೇಳ್ತೀನಿ. ಸಾಹೇಬ್ರ ನೀವು ಆಗಲಿ, ಯಾಕಂದ್ರೆ ಬಹಳ ಮಂದಿ ಏನೈತಿ ಬರೀ ಲೇಬರ್ ಕಾರ್ಡ್ ಇಟ್ಕೊಂಡು ಸುಮ್ ಕುಂದ್ಬಿಟ್ರ. ಅದಕ್ಕೆ ಫಾಲೋಅಪ್ ಮಾಡ್ರಿ ದಯಮಾಡಿ. ನಮ್ ಸಂತೋಷ್ ಲಾಡ್ ಸಾಹೇಬ್ರ ಅದರ ಪಾಟೀಲ್ ಸಾಹೇಬ್ರಿಗೆ ಹೋಗಿ ಭೇಟಿ ಮಾಡ್ರಿ. ಆಗಿಂದಾಗ ಕಾರ್ಮಿಕ ಮೊದಲು ಏನೈತಿ ಗೌಂಡಿ ಮೇಸ್ತ್ರಿ ನನಗೂ ಕೊಡಿಸ್ರಿ ಒಂದ, ನನಗೂ ಏನಾರು ಮಾಡಿರಿ ಅವ್ರಿಗೆ ಹೇಳಿ. ಹಿಂಗಾಗಿ ನಾ ಖಾಜಾ ಅವ್ರಿಗೂ, ನಮ್ಮ ಅಧ್ಯಕ್ಷರಿಗೂ, ಆಮೇಲೆ ನಮ್ಮ ಸಲೀಂ ಸುಳ್ಗೆ ಅಂಜುಮನ್ ಅಧ್ಯಕ್ಷ ಹಕೀಂ ಸಾಹೇಬ್ರಾಗ್ಲಿ, ನಮ್ಮ ರಮೇಶ್ ಬಾಪ್ಲಾ ಅಂಜನ, ನಾ ರಮೇಶ್ ಬಾಪಾಕೊಂಡವ್ರು ಇಲ್ಲಿ ನಮಗ ಬಾಪ್ಲಾ ಅವ್ರು ಅವ್ರ ಒಂದ್ ಹೇಳ್ಬೇಕಂದ್ರ ಅವ್ರ ಎಷ್ಟ್ ಹೇಳಿದ್ರು ನಾ ಕಮ್ಮಿನ. ಅವ್ರು ಇರಂಗಿಲ್ಲ. ಅವ್ರ ಮೇನ್ ಅವ್ರ ಎಲ್ಲಾ ಕಾರ್ಯಕ್ರಮ ಇರಲಿ ಏನೋ ಇರಲಿ ಕೆಎಂಸಿಗಿ ಎಲ್ಲಾ ಕಟ್ಟಿದ್ದ ಅವ್ರ ಸಾಹೇಬ್ರದ. ಎದ್ದೇಳ್ರಿ ಸಾಹೇಬ್ರ, ನೀವು ಕೆಎಂಸಿಗಿ ಎಲ್ಲಾ ಇದು ಮಾಡಿದ್ದಿ ಅವ್ರ. ಈಗ ಹೋಗ್ತಿರಲ್ಲ ಅದ ಕಟ್ಟಡ ಮಾಡಿದ್ದ ಅವ್ರ. ಎಲ್ಲಾ ಅವ್ರ ಎಲ್ಲಾ ದೊಡ್ಡ ದೊಡ್ಡ ಲೆವೆಲ್ದಾಗ ನಾವು ಸಣ್ಣ ಪುಟ್ಟು
ಎಲ್ಲಿ ಆ ದೇವರವ್ರಿಗೆ ಒಳ್ಳೇದು ಮಾಡ್ಲಿ. ನಾ ಇಷ್ಟ ಹೇಳಿ ನಿಮ್ಮ ಎಲ್ಲರಿಗೂ ಕಾರ್ಮಿಕರಿಗೆ ಏನ್ ಇವತ್ತ ಸನ್ಮಾನ ಇಟ್ಕೊಂಡಾರ ಅವ್ರಿಗೆ ಏನಾದ್ರು ಮೊದಲೇ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಮೇನ್ ಕಾರ್ಮಿಕರ ಬಗ್ಗೆ ಆಗ್ಲಿ, ನಾನು ಒಂದು ಕಾರ್ಮಿಕ ಅವ್ರು ಕೂಡ ನನಗೂ ಸನ್ಮಾನ ಮಾಡ್ರಿ. ಖಾಜಾ ಸಾಹೇಬ್ರ